ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 44ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತೋಣ ಶುರು ಮಾಡೋಣ. ಸೊ ಬನ್ನಿ, ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್, ಏನೆಲ್ಲ ಕಾಂಟ್ರವರ್ಸೀಸ್, ಏನೆಲ್ಲ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾದಿಂದ ಕೆಲವೊಂದು ಲೀಕ್ಡ್ ಪಿಕ್ಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗ್ತಿದ್ದಾವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮೂವಿ ತಂಡದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಇಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೇಳೋ ಇರುವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ 8ನೇ ತಾರೀಕು ಪೂಜೆ ನಡೀತು ಆ್ಯಂಡ್ 9ನೇ ತಾರೀಕಿಂದ ಶೂಟಿಂಗ್ ಮಾಡಿದ್ದಾರೆ. 8ನೇ ತಾರೀಕು ಪೂಜೆ ಅದೇ ಇದು ಬ್ಯುಸಿ ಇರ್ತಾರೆ ಆ್ಯಂಡ್ 9ನೇ ತಾರೀಕಿಂದ ಶೂಟಿಂಗ್ ಅನ್ನೋದು ಶುರು ಮಾಡಿದ್ದಾರೆ. ಬಟ್ ಇವತ್ತೆಷ್ಟು ಡೇಟು? 13. ಸೊ ಇನ್ನು 4 to 5 ಡೇಸಲ್ಲಿ ಸಿನಿಮಾದಿಂದ ಕೆಲವೊಂದು ಮೇಕಿಂಗ್ ಪಿಕ್ಚರ್ಸ್ ಆ್ಯಂಡ್ ಮೇಕಿಂಗ್ ವಿಡಿಯೋಸ್ನ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ವೈರಲ್ ಆಗ್ತಿದ್ದಾವೆ ಆ್ಯಂಡ್ ಅದನ್ನು ನಾನು ಸಹ ನೋಡಿದೆ. ಸೊ ಕ್ಲಾರಿಟಿ ಇಲ್ಲದೇ ಇದ್ರೂ ಆ ಪಿಕ್ಚರ್ಸು ತುಂಬಾ ಟ್ರೆಂಡ್ ಆಗ್ತಿದ್ದಾವೆ. ಎಲ್ಲಿ? ಇನ್ಸ್ಟಾಗ್ರಾಮಲ್ಲ, ಟ್ವಿಟರಲ್ಲಿ ಅದ್ಭುತವಾಗಿ ಟ್ರೆಂಡ್ ಆಗ್ತಿದ್ದಾವೆ. ಸೊ ನನ್ನ ಅನಿಸಿಕೆ ನಿಮಗೆ ಹೇಳೋದಾದರೆ, ಆ್ಯಂಡ್ ಸಿನಿಮಾ ತಂಡದಿಂದ ಹೇಳಿರುವ ಮಾಹಿತಿ ಪ್ರಕಾರ, ಸಿನಿಮಾ ಅನ್ನೋದು ಅತಿ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆಯ ಸಿನಿಮಾ. ಸೊ ಈ ಸಿನಿಮಾಗೆ ಬಂದ್ಬಿಟ್ಟು ನಾವು ಪೈರಸಿ ಮಾಡೋದು ತುಂಬ ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಪೈರಸಿ ಇನ್ ದ ಸೆನ್ಸ್, ಯಾವುದೋ ಒಂದು ಫೋಟೋ ಬಿಟ್ಟಿದ ತಕ್ಷಣ ಅದನ್ನು ವೈರಲ್ ಮಾಡೋದು, ಅಥವಾ ಆ ಫೋಟೋಸ್ನ ಇನ್ನೊಬ್ರಿಗೆ ಶೇರ್ ಮಾಡೋದು, ವಿಡಿಯೋಸ್ನ ಇನ್ನೊಬ್ರಿಗೆ ಶೇರ್ ಮಾಡೋದು, ಇದೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ. ಹೌದು, ನಿಜ, ಸಿನಿಮಾದ ಸೆಟ್ ಕಡೆಯಿಂದ ಈ ರೀತಿಯ ಪಿಕ್ಚರ್ಸು, ಸೆಟ್ಟಲ್ಲಿರೋ ವ್ಯಕ್ತಿಗಳು ಯಾರಿದ್ದಾರೆ ಅವರು ತುಂಬಾ ಎಚ್ಚರಿಕೆಯಿಂದ ನೋಡ್ಕೋಬೇಕು ಇದನ್ನೆಲ್ಲ. ಬಟ್ ಗೊತ್ತಿಲ್ಲ ಯಾವ ರೀತಿ ಲೀಕ್ ಆಯಿತು ಏನು ಅಂತ. ಕೆಲವೊಂದು ಪಿಕ್ಚರ್ಸ್ ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ವೀಡಿಯೋಸ್ನ ಲೀಕ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ನಾನು ಪ್ಲೇ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನಂತೂ ನೋಡಿದೆ. ಸೊ ಯಾರೂ ಸಹ ಇದನ್ನು ವೈರಲ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಮುಂದೆ. ಯಾಕಂದರೆ ನಿಮಗೆ ಅವರು ಸಿನಿಮಾ ತಂಡದಿಂದ ಹೇಳಿರೋ ಮಾಹಿತಿ, ಇಫ್ ಇನ್ ಕೇಸ್ ಏನಾದರೂ ಯಾರಾದರೂ ಈ ರೀತಿಯ ಪಿಕ್ಚರ್ಸ್ ಅಥವಾ ವಿಡಿಯೋಸ್ನ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಲೀಗಲಿ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅತಿ ದೊಡ್ಡದಾದಂತಹ ಬಜೆಟ್ ಹಾಕಿ ಸಿನಿಮಾನ ಮೇಕಿಂಗ್ ಮಾಡ್ತಿದ್ದಾರೆ. ಸೊ ಈ ರೀತಿ ಇದ್ದಾಗ ನಾವು ನಮ್ಮ ಖುಷಿಗೋಸ್ಕರ, ಹೌದು, ಆ್ಯಸ್ ಎ ಫ್ಯಾನ್ ಬಾಯ್ ಆಗಿ ಐ ಕ್ಯಾನ್ ಶೇರ್ ಯು ಅಂತ ಹೇಳ್ಬೋದು ನೀವು, ಬಟ್ ಇಟ್ಸ್ ತಪ್ಪು ಅಂತಲೇ ಹೇಳ್ತೀನಿ. ಯಾಕಂದರೆ ಅವರು ಸಾಕಷ್ಟು ದುಡ್ಡು ಹಾಕಿರ್ತಾರೆ ಆ್ಯಂಡ್ ಏನಕ್ಕೋಸ್ಕರ ಸಿನಿಮಾ ಮಾಡ್ತಿರೋದು? ನಮಗೋಸ್ಕರನೇ ಅಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇರೋಣ. ಸೊ ನನಗೂ ಸಿಕ್ಕಿಲ್ಲ ಅಂತ ನಾನು ಹೇಳ್ತಿಲ್ಲ, ಸಿಕ್ತು, ಆದರೆ ನಾನು ಯಾರಿಗೂ ಸಹ ಶೇರ್ ಮಾಡಿಲ್ಲ. ನಾನು ಜಸ್ಟ್ ನೋಡಿದೆ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿರ್ತೀರ ಅಲ್ವಾ? ಅಂದರೆ ಟಾಕ್ಸಿಕ್ ಅನ್ನುವ ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿದಾಗ ಒಂದು ಸಣ್ಣ ಟೀಸರ್ ಬಿಟ್ಟರಲ್ಲ, ಸೊ ಸೇಮ್ ಲುಕ್ನ ಫಾಲೋ ಮಾಡ್ತಿದ್ದಾರೆ ಆ್ಯಂಡ್ ಲುಕ್ ಮಾತ್ರ ಅದ್ಭುತವಾಗಿದೆ. ಸೊ ಸೇಮ್ ಲುಕ್ ಅಂತಲೇ ಹೇಳ್ಬೋದು. ಹ್ಯಾಟ್ ಆ್ಯಂಡ್ ವೈಟ್ ಸೂಟ್ ಹಾಕಿ ಸೇಮ್ ಶೂಟಿಂಗ್ ಮಾಡ್ತಿದ್ದಾರೆ ಸೇಮ್ ಲುಕ್ಕಲ್ಲಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಬಿಟ್ಟರೆ ಬೇರೆ ಅದನ್ನು ಫೋಟೋಸ್ ಅಥವಾ ವೀಡಿಯೋಸ್ನ ನಾನು ಶೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಶೇರ್ ಮಾಡಿದ್ರೆ ನನ್ನ ಜೈಲ್ಗೆ ಕೂಡ ಹಾಕೋ ಸಾಧ್ಯತೆ ಇದೆ. ಸಾಧ್ಯತೆ ಅಂತಲ್ಲ, ಸೊ ಮೂವಿ ತಂಡದವ್ರಿಗೆ ಅಷ್ಟೊಂದು ಪವರ್ಸ್ ಇರುತ್ತೆ, ಆಯಿತಾ, ನಾವು ಶೇರ್ ಮಾಡಿದ್ರೆ ಆ ರೀತಿಯ ಪಿಕ್ಚರ್ಸ್ ಎಲ್ಲ. ಸೊ ಯಾರು ಇನ್ನು ಮುಂದೆ ಈ ರೀತಿಯ ಪೈರಸಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, UI ನಾಳೆ 14ನೇ ತಾರೀಕು ಒಂದು ಅಪ್ಡೇಟ್ ಬರೋಕ್ಕೆ ಹೊರಟಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ ಇಂಡಸ್ಟ್ರಿ ಕಡೆಯಿಂದ. ಸೊ ಇಫ್ ಇನ್ ಕೇಸ್ ಏನಾದರೂ ಇದು ರಿಯಲ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಮೇ ಬಿ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಬರಬಹುದು ಅನ್ನುವ ಎಕ್ಸ್ಪೆಕ್ಟೇಷನ್ ಇದೆ ಆ್ಯಸ್ ಎ ಕ್ರಿಯೇಟರ್ ಆಗಿ. ಸೊ ಆ್ಯಸ್ ಪರ್ ರಿಪೋರ್ಟ್ಸ್ ಪ್ರಕಾರ ನಾಳೆ 11 ಗಂಟೆಗೆ ಒಂದು 11 ಸಮಥಿಂಗ್ ಆ ಟೈಮಿಂಗಲ್ಲಿ ಒಂದು ಅಪ್ಡೇಟ್ ಒಂದು ಬರೋಕ್ಕೆ ಹೊರಟಿದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬ ಅದ್ಭುತವಾಗಿ ನಡೀತಿದೆ ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ವರ್ಷನ್ಗೆ ಬರ್ತಿದೆ. ಆ್ಯಂಡ್ ಇನ್ನೂ ಹೇಳೋದಾದರೆ ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಬಟ್ ಭೈರತಿ ಸಹ ಆಗ ಸೆಪ್ಟೆಂಬರ್ ಲಾಸ್ಟಲ್ಲಿ ಪ್ಲಾನ್ ಆಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸೊ ನೋಡೋಣ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಇಲ್ಲದೇ ಇದ್ರೂ ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ಶೂಟಿಂಗ್ ಬಂದ್ಬಿಟ್ಟು ಹೈದರಾಬಾದಲ್ಲಿ ರೀಸೆಂಟಿಗೆ ಹೋಗ್ಬಿಟ್ಟು ಶೂಟಿಂಗ್ನ ಮುಗಿಸ್ಕೊಂಡು ಬಂದಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರು. ಆ್ಯಂಡ್ ಅದು ಅತಿ ಶೀಘ್ರದಲ್ಲೇ ಸೀಸನ್ 11ನ ಒಂದು ಅಪ್ಡೇಟ್ ಒಂದು ಪ್ರೋಮೋ ಬಿಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ, ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ನೋಡೋ ಅಭಿಮಾನಿಗಳಿಗೆ ತುಂಬಾ ಖುಷಿ ಪಡುತ್ತೆ. ಆ್ಯಂಡ್ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ನನಗೆ
ಭಯ ಏನು ಗೊತ್ತಾ, ಬಿಗ್ ಬಾಸ್ ಅನ್ನೋದು ಒಂದು 3 ತಿಂಗಳೇನೋ ಇರುತ್ತೆ. ಸೊ ಆ 3 ತಿಂಗಳಲ್ಲಿ ತುಂಬಾ ರೀಚ್ ಸಿಗುತ್ತೆ ಯಾರೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಸಹ. ಅದಾದಮೇಲೆ ಕಂಪ್ಲೀಟ್ ಡೌನ್ಫಾಲ್ ಆಗುತ್ತೆ ಅಕೌಂಟ್ ಬಂದ್ಬಿಟ್ಟು. ಸೊ ಗೊತ್ತಿಲ್ಲ, ನೀವೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಇದೇ ರೀತಿ ಅಪ್ಡೇಟ್ಸ್ ಮಾಡುವಾಗ ಅದನ್ನು ಸಹ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ತಮಿಳ್ ಇಂಡಸ್ಟ್ರಿಯಿಂದ ಕಂಗುವಾ ಸಿನಿಮಾದ ಟ್ರೈಲರ್ನ ನಿನ್ನೆ ಲಾಂಚ್ ಮಾಡಿದ್ದಾರೆ, ಅಂದರೆ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ವಿಷಯಕ್ಕೆ ಬಂದರೆ ಮೇಕಿಂಗ್ ಅದ್ಭುತವಾಗಿದೆ. ಆ್ಯಂಡ್ ಮ್ಯೂಸಿಕ್ DSP ಅವರು ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕಲ್ಲಿ ಕೆಲವೊಂದು ಪೋರ್ಷನ್ಸ್ ಬಂದ್ಬಿಟ್ಟು ಸೇಮ್ ಕಲ್ಕಿ 2898 AD ಸಿನಿಮಾದಲ್ಲಿ ಮಹಾಭಾರತದ ಸೀನ್ಸ್ ಏನಿದೆ, ಅಂದರೆ ಮ್ಯೂಸಿಕ್ ಪೋರ್ಷನ್ ಏನಿದೆ ಅದು ಇದು ಲಿಂಕ್ ಆಗ್ತಿದೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಮ್ಮ ಕನ್ನಡದ ಸಿನಿಮಾ ಮಾರ್ಟಿನ್ ಸಿನಿಮಾದ ಜೊತೆಗೆ ಕ್ಲ್ಯಾಶ್ ಆಗೋಕ್ಕೆ ಹೊರಟಿದೆ. ಅಂದರೆ October 11th ಸಿನಿಮಾ ಬಂದ್ಬಿಟ್ಟು ಎಲ್ಲ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ, ಸಿನಿಮಾದಲ್ಲಿ ಅಂದರೆ ಟ್ರೈಲರ್ ನೋಡಿದ ಮೇಲೆ ನಮಗೆ ಅನಿಸಿದ್ದು ಏನಪ್ಪ ಅಂದರೆ, 2 ಟ್ರೈಬ್ಸ್ ಇರ್ತಾರೆ, ಆ 2 ಟ್ರೈಬ್ಸ್ ಮಧ್ಯೆ ನಡೆಯುವ ಯುದ್ಧ ಏನಿದೆ ಅದನ್ನೇ ತೋರಿಸ್ಕೊಟ್ಟಿದ್ದಾರೆ ಟ್ರೈಲರಲ್ಲಿ ಅಂತಲೇ ಹೇಳ್ಬೋದು. ಬಟ್ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕೃಷ್ಣಂ ಪ್ರಣಯ ಸಖಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಬಂದ್ಬಿಟ್ಟು ಆಗಸ್ಟ್ 15ನೇ ತಾರೀಕು, ನಾಳೆ ಅಲ್ಲ ನಾಳಿದ್ದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಬುಕ್ಕಿಂಗ್ಸ್ ಓಪನಿಂಗ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ಇನ್ನೂ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಥಿಯೇಟರ್ ಲಿಸ್ಟ್ ಬೇಕು ಅಂದರೆ ನಾನು ಪ್ಲೇ ಮಾಡ್ತಾಯಿದ್ದೀನಿ, ನೀವು ಇವಾಗ ನೋಡಿಕೊಂಡು. ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಮಾಡ್ತಾರೆ, ಆಯಿತಾ. ಆ್ಯಂಡ್ ತಂಗಳನ್ ಸಿನಿಮಾ ಬಂದ್ಬಿಟ್ಟು ಅದು ಸಹ ರಿಲೀಸ್ ಆಗ್ತಿದೆ, ಅಂದರೆ ಚಿಯಾಂತ್ ವಿಕ್ರಮ್ ಅವರ ಸಿನಿಮಾ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ 2 ಸಿನಿಮಾಗಳು ನಿಮಗೆ ರಿವ್ಯೂ ಬೇಕು ಅಂದರೆ ಖಂಡಿತವಾಗ್ಲೂ ಸಿನಿಮಾ ನೋಡಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಸೊ ನೋಡಿ, ಟಾಕ್ಸಿಕ್ ಸಿನಿಮಾದ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೀರಿಯಸ್ ಇಶ್ಯೂ ಆಗ್ತಾಯಿದೆ. ಒನ್ಸ್ ನೀವೇನಾದರೂ ಅದನ್ನು ಶೇರ್ ಮಾಡೋಕ್ಕೆ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ನಿಮ್ಮ ಅಕೌಂಟ್ಸಲ್ಲಿ ಪೋಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಆ್ಯಕ್ಷನ್ ತಗೊಳ್ಳುವ ಪವರ್ಸ್ ಅವ್ರಿಗೆ ಹತ್ರ ಇದ್ದೇ ಇರುತ್ತೆ ಸಿನಿಮಾ ತಂಡದಿಂದ. ಸೊ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಹುಚ್ಚಾಟದಿಂದ. ಹುಚ್ಚಾಟ ಅನ್ನೋದು ತಪ್ಪಾಗುತ್ತೆ. ನೀವು ಆ್ಯಸ್ ಎ ಫ್ಯಾನ್ ಬಾಯ್ ಆಗಿ ಸ್ವಲ್ಪ ಪ್ರಜ್ಞೆಯಿಂದ ಇರಿ ಅಂತ ಹೇಳ್ತಾ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.